ರಾಜ್ಯದಲ್ಲಿ ಇನ್ನೂ ನಿಲ್ತಾ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಕದನ. ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಆಗಿ ಏನೆಲ್ಲ ಮಾಡಿದೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗ ಒಂದು ಹಂತಕ್ಕೆ ಇದು ಮುಗಿದು ಹೋಯ್ತು ಅಂತ ಅನ್ನುವಷ್ಟರಲ್ಲಿ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾನೆ ಇದೆ, ಚರ್ಚೆ ಆಗ್ತಾನೆ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಕೂಡ ಸಿದ್ದರಾಮಯ್ಯ ಅವರೇ ತನ್ನ ಮುಖ್ಯಮಂತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ನಾನು ಏನೇನು ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಡಿಕೆಶಿ ಪರ ಬ್ಯಾಟಿಂಗ್ ಬೆನ್ನಲ್ಲೇ ಸಿಎಂ ಪರವೂ ಇದೀಗ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬಹುಮತದ ಸರ್ಕಾರದಲ್ಲಿ 5 ವರ್ಷ ಒಬ್ಬರೇ ಸಿಎಂ ಆಗಿರಬೇಕು. ಕುರುಬ ಸಮುದಾಯದ ಈಶ್ವರಾನಂದಪುರಿ ಶ್ರೀಗಳು ಕೊಟ್ಟಂತಹ ಹೇಳಿಕೆ ಇವತ್ತು. ಅಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ತಾನು ಈ ಹಿಂದೆ 2013ರಿಂದ 18ರವರೆಗೆ ಈಗಲೂ ಕೂಡ ನಾನು ಸಿಎಂ ಆಗಿದ್ದೀನಿ, ವಿರೋಧ ಮಾಡುವವರು ಅಥವಾ ನನ್ನ ಬಗ್ಗೆ ವಿರೋಧ ಇರುವವರು ಈ ರೀತಿಯಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ಲ, ಆ ನಂತರ ತಾನು ಏನೇನು ಮಾಡಿದೆ ಅನ್ನೋದನ್ನು ಕೂಡ ಹೇಳ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಇದೀಗ ಸ್ವಾಮೀಜಿಗಳು ಕೂಡ ಮತ್ತೆ ಈಗ ಅವರ ಪರವಾಗಿಯೂ ಬ್ಯಾಟ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ರಲ್ಲ, ಅಷ್ಟೊಂದು ಶಾಸಕರ ಬೆಂಬಲ ಇಲ್ಲ ಅಂತ. ಆ ಹೇಳಿಕೆಗೆ ಇವತ್ತು ಮಾಜಿ ಸಂಸದ ಹಾಗೇನೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಇವತ್ತು ತಿರುಗೇಟನ್ನ ಕೊಟ್ಟಿದ್ದಾರೆ. ಶಾಸಕ ಸ್ಥಾನ ಖಾಲಿ ಇಲ್ಲ, ಬೆಂಬಲ ಕೇಳುವ ಸಮಯ ಇದಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಡಿಕೆಶಿ ಆತಂಕದಲ್ಲೂ ಇಲ್ಲ, ಆತುರದಲ್ಲೂ ಇಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಬಲಾಬಲ ಪ್ರದರ್ಶಿಸುವ ಅಗತ್ಯ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳುವುದರ ಮೂಲಕ ಸಿಎಂ ಮಾತಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಇದು ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪ್ರತಿನಿತ್ಯ ಹೇಳಿಕೆಗಳು ಬರ್ತಾನೆ ಇರೋದನ್ನ ನಾವು ಗಮನಿಸಬಹುದು. 2003ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. 2023ರಿಂದ ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ದೀನಿ. ನಾನು ಯಾವ್ಯಾವಾಗ ಅಧಿಕಾರದಲ್ಲಿ ಇದ್ದೇನೆ ಆ ಎಲ್ಲ ಕಾಲದಲ್ಲೂ ಕೂಡ ಸಮಾನತೆ ತರಲಿಕ್ಕೆ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಶೋಷಿತ ವರ್ಗದವರಿಗೆ ಶಕ್ತಿ ತುಂಬಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅವ್ರು ಎಲ್ಲಾ ಜನಾಂಗದವ್ರನ್ನ ಪ್ರೀತಿ ಮಾಡ್ತಾರೆ, ಎಲ್ಲ ಧರ್ಮದವ್ರನ್ನ ಪ್ರೀತಿ ಮಾಡ್ತಾರೆ. ಇದು ಬಹಳ ಜನಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರಿಗೆ ನೀವು ಅಹಿಂದ ಪರ ಕೆಲಸ ಮಾಡ್ತಾ ಇರುವಂತ, ಬಡವರ ಪರವಾಗಿ ಕೆಲಸ ಮಾಡ್ತಿರುವಂತ, ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇನು ಅದಕ್ಕೆ ಮನಸ್ಸು ಕೊಡೋದು ಬೇಡ, ಕಿವಿ ಕೊಡೋದು ಬೇಡ. ಈ ರಾಜ್ಯದ ಜನ ನಿಮ್ಮ ಜೊತೆಗಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಅಂತೇಳಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ದಿನ ಬೆಳಗಾದ ನೋಡ್ತಾ ಇರ್ತೀವಿ. ಇವತ್ತು ಬಹಳ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ನನಗೊಂದು ಇದನ್ನಿಸ್ತು, ಯಾಕೆ ಒಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂತ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂತವರು 5 ವರ್ಷ ಪೂರ್ಣಾವಧಿಗಿರುವಂತ ಒಂದು ಕಾನೂನು ಮಾಡ್ಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ. ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ. ಶಿವಕುಮಾರ್ ಆತರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಯಾತಕ್ಕೆ ಈ ವಿಚಾರ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಸಂಬಂಧಪಟ್ಟವ್ರನ್ನೇ ಕೇಳಬೇಕು. ಅವರೊಬ್ಬ ಹಿರಿಯ ನಾಯಕರು, ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ, ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಇದೆ. ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿರಬೇಕು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಯೇ ಅಪ್ರಸ್ತುತ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಆ ಅಧಿಕಾರ ಇದೆಯಲ್ಲ, ಅದು ಇರೋದು ಕೇವಲ ಹೈಕಮಾಂಡ್ಗೆ ಮಾತ್ರ ಅಂತ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಪವರ್ ಶೇರಿಂಗ್ ಅನ್ನುವ ವಿಚಾರನೇ ಇಲ್ಲ, ಇಲ್ಲಿ ಯಾವುದೇ ಚರ್ಚೆನೂ ಆಗಿಲ್ಲ ಆ ವಿಚಾರದಲ್ಲಿ. ಆ ಅಧಿಕಾರ ಏನಾದ್ರೂ ಇದ್ರೆ ಅದು ಹೈಕಮಾಂಡ್ಗೆ ಮಾತ್ರ. ಸಿಎಂ ಮಾತಿನ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗತ್ತೆ. ಪವರ್ ಶೇರಿಂಗ್ ಒಪ್ಪಂದ 100ಕ್ಕೆ 1000% ಸತ್ಯ. ಡಿಕೆಶಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಪಟ್ಟು ಹಿಡಿದ್ರೆ ಬಿಡುವವರೂ ಅಲ್ಲ.
ಅಸೆಂಬ್ಲಿಯಲ್ಲೇ ಒದ್ದು ಕಿತ್ಕೊಳ್ತೀನಿ ಅಂತ ಹೇಳ್ತಿರೋದು ಆರ್ ಅಶೋಕ್. ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, CM ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಕೂಡ ಭಾಳ ಸ್ಪಷ್ಟವಾಗಿ ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀವಿ, ಅದನ್ನು ಸರಿಯಾಗಿ ನಿರ್ವಹಿಸಿ ಜನರಿಗೆ ನಮ್ಮ ಯೋಜನೆಗಳು ತಲುಪಿಸಬೇಕು ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ಯಾರು ಹೇಳಬೇಕು? ನೋಡಿ, ಒಪ್ಪಂದ ಆಗಿರೋದು 100ಕ್ಕೆ 1000% ಸತ್ಯ ಆಗಿರೋ ಇಲ್ಲಾಂದ್ರೆ DK ಶಿವಕುಮಾರ್ ಯಾಕೆ ಬೇಜಾರಿಂದ ಈಗ ಯಾಕೆ ಅವರು ದೇವಸ್ಥಾನಗಳಿಗೆಲ್ಲ ಸುತ್ತಾ ಇದ್ದಾರೆ? ಇವಾಗೇ ಯಾಕೆ ಸುತ್ತಬೇಕು? ಹಿಂದೆ ಎಲ್ಲ ಸುತ್ತಬೋದಾಯ್ತಲ್ಲ. ದೇವಸ್ಥಾನಗಳೆಲ್ಲ ಮೊರೆ ಹೋಗ್ತಾ ಇದ್ದಾರೆ. ಈ ಕಾಂಗ್ರೆಸ್ ಹೈಕಮಾಂಡ್ಗೂ ಒತ್ತಡ ಹಾಕಿದ್ದಾರೆ. ಮತ್ತು MLAಗಳು ಅವ್ರ ಬೆಂಬಲಿಗರು MLAಗಳೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಬೆಂಕಿ ಇಲ್ಲ ಅಂದರೆ ಹೊಗೆ ಹೆಂಗೆ ಆಡ್ತೈತೆ? ಬೆಂಕಿ ಇರೋದಕ್ಕೋಸ್ಕರ ಹೊಗೆ ಆಡ್ತಾ ಇದೆ. ಆಗಿರೋದು ನಿಜ. ಬದಲಾವಣೆ ಆಗಬೇಕು ಅನ್ನೋದು 100ಕ್ಕೆ 100% ಹೈಕಮಾಂಡಲ್ಲಿ ತೀರ್ಮಾನ ಆಗಿದೆ. ಅದ್ರ ಪ್ರಕಾರ ಹಸ್ತಾಂತರ ನವಂಬರು ಡಿಸೆಂಬರಲ್ಲಿ ಆಗಬೇಕು. ನನ್ನ ಪ್ರಕಾರ ಆಗೇ ಆಗುತ್ತೆ. DK ಶಿವಕುಮಾರ್ ಏನು ಸಾಮಾನ್ಯ ವ್ಯಕ್ತಿ. ಸರ್ಕಾರ ಬೀಳಿಸೋದಕ್ಕೆ ಬಿಜೆಪಿಯಿಂದ ಸಕಲ ತಯಾರಿ. 55 ಜನ ಶಾಸಕರನ್ನ ಟಾರ್ಗೆಟ್ ಮಾಡಿ ಬೆದರಿಸುವ ಯತ್ನ, ಎತ್ತಿ ಕಟ್ಟಿ ಸರ್ಕಾರ ಬೀಳಿಸುವ ಪ್ರಯತ್ನ ಅಂತ ಹೇಳಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಈ ರೀತಿಯ ಪ್ರಯತ್ನ ಆಗ್ತಾ ಇದೆ, ಬಿಜೆಪಿಯಿಂದ ನಡೀತಾ ಇದೆ ಈ ಪ್ರಯತ್ನ ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರು ಹೇಳ್ತಾರೆ. ಆ ಮಾತಿಗೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸುನಾಮಿ ಬರುವಂತಹ ಭೀತಿ ಇದೆ, ಈ ರೀತಿಯ ಹೇಳಿಕೆ ಕೊಟ್ಟು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಸಿದ್ದರಾಮಯ್ಯ, DKಶ ಇಬ್ರು ರಾಹುಲ್ ಗಾಂಧಿ ಭೇಟಿಯಾಗಿಲ್ಲ ಅಂತ ಹೇಳಿದ್ದಾರೆ. ಎಲ್ಲರಿಗೆ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, ಬಿಜೆಪಿಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು. ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ, BJP ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ED ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು ಅವು ಅದಾವು ಅಂತ ಎದುರಿಸ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ನಾ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸುನಾಮಿ ಬರುವಂಥ ಭೀತಿ ಇದೆ, ಅದಕ್ಕೆ ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ವಿಚಾರಗಳನ್ನು ಬದಲಿ ಮಾಡ್ತಕ್ಕಂಥ ಪ್ರಯತ್ನ ಕುತಂತ್ರ ನಡೀತಾ ಇದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟ್ ಕೂಡ ಸಿಗದೇನೆ ವಾಪಸ್ಸು ಕರ್ನಾಟಕಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಅದರ ಅರ್ಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯೆ ಹಳಸಿದೆ, ಸಂಬಂಧಗಳು ಹಳಸೋಗಿದೆ. ಇವಾಗ ಒಂದು ರೀತಿ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿ ಮೋಡ ಕವಿದ ವಾತಾವರಣ ಇದೆ. ಯಾವತ್ತು ಗುಡುಗು ಸಿಡ್ಲಿಂದ ಮಳೆ ಪ್ರಾರಂಭ ಆಗ್ತದೋ ಕಾದ್ ನೋಡಬೇಕು. CM DCM ಸ್ಥಾನಕ್ಕೆ ಹೈಕಮಾಂಡ್ ಬಳಿ ಡೀಲಿಂಗ್ ನಡೀತಿದೆ. ಯಾರು ಎಷ್ಟು ದುಡ್ಡು ಕೊಡ್ತಾರೆ ಅಂತ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಾ ಇದೆ. ವಿಜಯಪುರದಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಕೊಟ್ಟಂತಹ ಹೇಳಿಕೆ ಇದೀಗ CM ವಿಚಾರದಲ್ಲೂ ಕೂಡ DCM ವಿಚಾರದಲ್ಲೂ ಕೂಡ ಹೈಕಮಾಂಡ್ ದುಡ್ಡಿನ ಲೆಕ್ಕಾಚಾರ ಮಾಡ್ತಾ ಇದೆ ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಕೊಟ್ಟಂತಹ ಹೇಳಿಕೆ. DKಶಿ ಎಷ್ಟು ಕೊಡ್ತಾರೆ, ಸಿದ್ದರಾಮಯ್ಯ ಎಷ್ಟು ಕೊಡ್ತಾರೆ ಅನ್ನೋ ಲೆಕ್ಕಾಚಾರ, ಯಾರು ಹೆಚ್ಚು ಹಣ ಕೊಡ್ತಾರೆ ಅಂತ ಹೈಕಮಾಂಡ್ ನೋಡ್ತಾ ಇದೆ. CM ಕುರ್ಚಿ ಗಟ್ಟಿ ಇದ್ರೆ ದೆಹಲಿಗೆ ಇವರು ಹೋಗ್ತಾ ಇರಲಿಲ್ಲ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಕೂತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ದೆಹಲಿಯಲ್ಲಿ ಕೂತಿರಿ ಅಂದ್ರೆ ನಿಮ್ ಕುರ್ಚಿ ಅಲುಗಾಡ್ತಾ ಇದೆ, ನಿಮ್ಗೇನೋ ಭಯ ಇದೆ ಅಂತ ಹೇಳಿ CM ಸಿದ್ದರಾಮಯ್ಯ ಅವರಿಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ನಾವು ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ. ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ. ಭಾಳಷ್ಟು ರಾಜ್ಯದ ಸಮಸ್ಯೆಗಳದಾವು. ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ನೀವೇ 5 ವರ್ಷ ಅಂದ್ರೆ ದಿಲ್ಲಿಗೆ ಯಾಕೆ ಕೂತೀರಿ? ಬರ್ರಿ ಬೆಂಗಳೂರಿಗೆ. ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ. DK ಶಿವಕುಮಾರ್ಗೆ 2-3 MLAಗಳು ಅಷ್ಟೇ ಸಪೋರ್ಟ್ ಐತೆ ನೀವೇ ಹೇಳಕತ್ತಿರಲ್ಲ. ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧದ ಕೂತು ಕೆಲಸ ಮಾಡಿರಿ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡಿರಿ. ನಿಮ್ಗೆ ಯಾವ ಮಗ ಬೇಡ ನನಗೆ, ನಿಮ್ಗೆ ಯಾರು ಬೇಡ ಅಂತ ನನ್ನ ಯಾರೂ ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗೆ ಅಂದ್ರೆ ನಿಮ್ಮ ಕುರ್ಚಿ ಅಳಗಾಡ್ಲಕತ್ತದತ್ತ ನಿಮ್ಗೇನೋ ಭಯ ಐತಿ. ಎದಕ್ಕೆ ಕರೆದಾರೋ ಏನು ವ್ಯಾಪಾರ ಮಾಡ್ಲಕತ್ತಾರ ಕಾಣಿಸ್ತೈತಿ ದಿಲ್ಲಿ ಹೈಕಮಾಂಡ್ದವ್ರು.
ಡಿ ಕೆ ಶಿವಕುಮಾರ್ 2,000 ಕೋಟಿ ಕೊಡ್ತಾನೆ, ಸಿದ್ದರಾಮಯ್ಯ 2,000 ಕೋಟಿ ಕೊಡು, ಈ ವ್ಯವಹಾರ ನಡೆದದ್ದು ಹೊರತು ರಾಜ್ಯದ ಅಭಿವೃದ್ಧಿ. ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ. ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರ. ಸಿದ್ದರಾಮಯ್ಯ ಮುಂದುವರೆದ್ರೆ 8 ಕೋಟಿ, ಡಿ ಕೆ ಶಿವಕುಮಾರ್ ಆಗ್ತೀನಂದ್ರೆ ಎಷ್ಟು ಕೋಟಿ, ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತೀನಿ ಅವನಿಗೆ 8 ಕೋಟಿ ಅಂತ ಡೀಲಿಂಗ್ ನಡೆದದ್ದು ದಿಲ್ಲಿ ಒಳಗೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ಇದು ತೋರಿಸ್ಕೊಡ್ತಾರೆ. ಸಿಎಂ ನಾನೇ 5 ವರ್ಷ ಸಿಎಂ ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ, ಹೇಳ್ಕೊಂಡ್ರೂ ಕೂಡ ಮುಗಿಯದಂತಹ ಮತ್ತೆ ಮಾತಿನ ಹೇಳಿಕೆಗಳು. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಯಾಕೆ ನಿಲ್ತಾ ಇಲ್ಲ ಇಂತಹ ಹೇಳಿಕೆಗಳು? ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡುವುದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಸಿಎಂ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದನ್ನ ಹೇಳ್ಕೊಂಡ್ರೂ ಕೂಡ ಮತ್ತೆ ಮತ್ತೆ ಹೇಳಿಕೆಗಳು ಬರ್ತಾನೆ ಇದೆ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ, ಅಕ್ಟೋಬರ್ ಅಥವಾ ನವೆಂಬರ್ ಡಿಸೆಂಬರ್ ಒಳಗಡೆ ಖಂಡಿತ ಬದಲಾವಣೆ ಆಗುತ್ತೆ. ಇನ್ನೊಂದು ಕಡೆ ಹೈಕಮಾಂಡ್ ಲೆಕ್ಕಾಚಾರಗಳು ಬರ್ತಾ ಇದೆ. ಯಾಕೆ ಮುಗಿತಾ ಇಲ್ಲ ಈ ಒಂದು ಸಿದ್ದರಾಮಯ್ಯ ಅವರ ಕುರ್ಚಿಯ ವಿಚಾರ ಅಂತ? ನವಿತಾ ಜೈನ್, ಪ್ರಮುಖವಾಗಿ ಈಗಾಗಲೇ ಇವತ್ತು ಕೂಡ ಮುಖ್ಯಮಂತ್ರಿ ಪರವಾಗಿ ಕುರುಬ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ಈಶ್ವರಾನಂದ ಪ್ರಿಯವರು ಕೂಡ ಮುಖ್ಯಮಂತ್ರಿ ಪಕ್ಕದಲ್ಲೇ ಇದ್ಕೊಂಡು ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು 5 ವರ್ಷ ಪೂರೈಸಬೇಕು ಮತ್ತು 5 ವರ್ಷ ಅವಧಿಯನ್ನು ಪೂರೈಸ್ತಾರೆ ಅನ್ನೋ ಮುಖಾಂತರ ತನ್ನ ಸಮುದಾಯದ ಬೆಂಬಲವನ್ನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಇವತ್ತೊಂದು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಯಾವುದೇ ರೀತಿ ಪವರ್ ಶೇರಿಂಗ್ ಆಗಿಲ್ಲ ಮತ್ತು ನಾವು ಜನರ ಪರವಾಗಿ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಈ ಎಲ್ಲದರ ನಡುವೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಆಂತರಿಕವಾಗಿ ಎಲ್ಲೊಂದು ಕಡೆ ಒಂದಷ್ಟು ಸೈಲೆಂಟ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳ ಸುತ್ತಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಇವತ್ತು ಶಿರಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶಿರಡಿ ಸಾಯಿ ದರ್ಶನ ಪಡಿತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಅವರ ಸಹೋದರ ಮಾಜಿ ಸಂಸದಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಇವತ್ತು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಯಾವುದೇ ಆತುರ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ರಾಜಕೀಯ ನಿವೃತ್ತಿ ಅನ್ನೋದು ಇಲ್ಲ ಎಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಶಾಸಕರ ಬಲಾಬಲ ವಿಚಾರ ಸಂಬಂಧಪಟ್ಟಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವದೆಹಲಿಯಲ್ಲಿ ನನಗೆ ಹೆಚ್ಚು ಶಾಸಕರ ಬೆಂಬಲ ಇದೆ ಎಂಬ ಮಾತನ್ನು ಕೂಡ ಹೇಳಿದರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಕಡಿಮೆ ಶಾಸಕರ ಬೆಂಬಲ ಇದೆ ಅಂತ ಹೇಳಿದರು. ಈ ಮಾತಿಗೆ ಎಲ್ಲೊಂದು ಕಡೆ ಮಾರ್ಮಿಕವಾಗಿ ಈಗ ಶಾಸಕರ ಬಲಾಬಲ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಕಾಂಗ್ರೆಸ್ ವಲಯದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಾಗಿರ್ತಕ್ಕಂಥದ್ದು ಒಂದು ಸತ್ಯ ಅಂತಲೇ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಭಾರತೀಯ ಜನತಾ ಪಕ್ಷ ಮತ್ತೆ ಆಪರೇಷನ್ಗೆ ಕೈ ಹಾಕಿರ್ತಕ್ಕಂಥದ್ದು. ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ CBI ಮುಖಾಂತರ 55 ಶಾಸಕರ ಪಟ್ಟಿಯನ್ನು ಮಾಡಿ CBI ದಾಳಿಯ ಹೆದರಿಕೆಯನ್ನು ಕೊಡ್ತಿರ್ತಕ್ಕಂಥ ಎಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಹಿಂದೆ ಭಾರತೀಯ ಜನತಾ ಪಕ್ಷ 2018ರಲ್ಲಿ ನಂತರ ನಡೆದಂಥ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ರಚನೆ ಮಾಡಿತು. ನಂತರ ಅಧಿಕಾರಕ್ಕೆ ಬಂದ ನಂತರ ಆದಂಥ ಬೆಳವಣಿಗೆಗಳು, ನಂತರ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಮತ್ತೆ ಪಡೀಲಿಕ್ಕೆ ಆಗಲಿಲ್ಲ. ಹಿಂದೆ ಕೂಡ ಹಲವಾರು ಕರ್ನಾಟಕದ ಉದಾಹರಣೆಗಳಿರ್ತಕ್ಕಂಥದ್ದು. ಯಾವಾಗೆಲ್ಲ ಭಾರತೀಯ ಜನತಾ ಪಕ್ಷದವರು ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ರಚನೆ ಮಾಡಿದ್ರು, ನಂತರ ಸರ್ಕಾರದ ವಿರುದ್ಧ ಎಲ್ಲೊಂದು ಕಡೆ ಜನಾಕ್ರೋಶ ಮತ್ತು ಜನವಿರೋಧಿ ಅಭಿಪ್ರಾಯಗಳು ಬಂದು ನಂತರ ಅವರು ಸರ್ಕಾರವನ್ನು ರಚನೆ ಮಾಡಿದಾಗದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ವಿಜಯಾನಂದ ಕಾಶ್ಯಪ್ನವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆ ಕಾಂಗ್ರೆಸ್ ಒಳಗಡೆ ಯಾವುದೂ ಕೂಡ ಸರಿ ಇಲ್ಲ ಅಂತೇಳಿ ಯತ್ನಾಳ್ ಕೂಡ ಟಾಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲೊಂದು ಕಡೆ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಕಪ್ಪ ಕಾಣಿಕೆಯನ್ನು ಕೊಡುವ ವಿಚಾರದಲ್ಲಿ ಎಲ್ಲೊಂದಷ್ಟು ಪೈಪೋಟಿಗೆ ಇಳಿದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಯಾರು ಕಪ್ಪ ಕಾಣಿಕೆಯನ್ನು ಹೆಚ್ಚು ಕೊಡ್ತಾರೆ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಎಲ್ಲೊಂದು ಕಡೆ ಕುಟುಕಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಮುಖ್ಯಮಂತ್ರಿಗಳು ಕೂಡ ನಾನು ಇದುವರೆಗೆ ಜನಪರವಾಗಿ ಏನೆಲ್ಲ ಕೆಲಸವನ್ನು ಮಾಡಿದೆ ಮತ್ತು ಜನರಿಗಾಗಿ ಏನೆಲ್ಲ ಮಾಡಿದೆ ಅಂತೇಳಿ ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಕಾರ್ಯಕ್ರಮದಲ್ಲಿ ವಿವರಿಸಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಜನರು ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಹಿರಿಯ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರು ಕೂಡ ಮೈಸೂರಿನಲ್ಲಿ ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತೇಳಿ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಎಲ್ಲೊಂದು ಕಡೆ ಹೈಕಮಾಂಡ್ ಮನವಿಯನ್ನು ಮಾಡಿದ್ರು ಕೂಡ ಯಾರು ಮಾತನಾಡಬಾರ್ದು ಅಂತೇಳಿ ಮನವಿಯನ್ನು ಮಾಡಿದ್ರು ಕೂಡ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಸಂಬಂಧಪಟ್ಟ ಇದೀಗ ಮತ್ತೆ ಹೇಳಿಕೆಗಳು ಆರಂಭ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ KN ರಾಜೇಂದ್ರವರು ಇದೀಗ ತಮ್ಮ ಕಾಂಗ್ರೆಸ್ನ ಕರ್ನಾಟಕ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲರವರು ಶಾಸಕರ ಅಭಿಪ್ರಾಯವನ್ನು ಮತ್ತು ಶಾಸಕರ ಜೊತೆಗೆ ಚರ್ಚೆ ಮಾಡಿದ್ದು ಕೂಡ ಇದು ಸಾಂವಿಧಾನಿಕ ಅಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಈ ಎಲ್ಲದ ಬೆಳವಣಿಗೆ ನಡುವೆ ಕೂಡ ಈಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಗೆ ಕೈ ಹಾಕಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ
ಮೂರನೇ ಬಣ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಕೂಡ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು ಅಧ್ಯಕ್ಷ ಬದಲಾವಣೆ ವಿಚಾರ ಕೂಡ ಎಲ್ಲೊಂದು ಕಡೆ ಈಗಾಗಲೇ ಚರ್ಚೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಒಟ್ಟಾರೆ ಸದ್ಯ ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರ್ತಕ್ಕಂಥ, ಪ್ರತಿಕ್ರಿಯೆ ನೀಡಬೇಕಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿರುವಂಥದ್ದು ಹಲವಾರು ರಾಜಕೀಯ ಲೆಕ್ಕಾಚಾರಗಳನ್ನು ಹುಟ್ಟು ಹಾಕಿದೆ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.